ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪಟ್ಟದಾಟಕ್ಕೆ ಸಂಬಂಧಪಟ್ಟಂತೆ ಅಂತ. ದೆಹಲಿಯ ಖಾಸಗಿ ಸ್ಥಳದಲ್ಲಿ ಸಿದ್ದರಾಮಯ್ಯ ತುರ್ತು ಸಭೆ, ಇದು ಮತ್ತೊಂದು ಬೆಳವಣಿಗೆ. ಈ ಕ್ಷಣದ ಮತ್ತೊಂದು ಬಿಗ್ ಅಪ್ಡೇಟ್. ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಅನ್ನೋ ಬೆಳವಣಿಗೆಯ ಬೆನ್ನಲ್ಲೇ ಇದೀಗ ದೆಹಲಿಯ ಖಾಸಗಿ ಸ್ಥಳದಲ್ಲಿ ತುರ್ತು ಸಭೆಯನ್ನ ಕರೆದಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಆಯ್ತಲ್ಲ, ಆ ಕುರಿತು ಆಪ್ತ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡೋದಕ್ಕೆ ಖಾಸಗಿ ಸ್ಥಳ, ಗೌಪ್ಯತೆಯನ್ನು ಇಲ್ಲೂ ಕೂಡ ಕಾಪಾಡಿಕೊಳ್ಳಲಾಗ್ತಾ ಇದೆ. ಒಂದು ವೇಳೆ ಹೈಕಮಾಂಡ್ 1-to-1 ಸಭೆ ಮಾಡಿತು, 4 ಹೈಕಮಾಂಡ್ ಮಟ್ಟದ ನಾಯಕರಿದ್ರು, ಅಲ್ಲೇ ಆದಂತಹ ಚರ್ಚೆಯ ವಿಚಾರಗಳನ್ನ ಅತ್ಯಾಪ್ತರ ಜೊತೆಗೆ ಶೇರ್ ಮಾಡಿ ಅಂತ ಹೇಳಿರುತ್ತಾ? ಖಂಡಿತ ಇಲ್ಲ. ಆದರೆ ಈ ಸಭೆ ಯಾಕೆ ದೆಹಲಿಯ ಖಾಸಗಿ ಸ್ಥಳದಲ್ಲಿ ಅತ್ಯಾಪ್ತರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ತುರ್ತು ಸಭೆಯನ್ನ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಗೃಹ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಮಹದೇವಪ್ಪ, ಭೈರತಿ ಸುರೇಶ್ ಸೇರಿದಂತೆ ಕೆಲ ಸಚಿವರ ಉಪಸ್ಥಿತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ? ಒಂದು ಕಡೆ ಕರ್ನಾಟಕ ಭವನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ಮತ್ತೊಂದು ಕಡೆ ಖಾಸಗಿ ಸ್ಥಳದಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಹಾಗಿದ್ರೆ ಇವತ್ತು ಈ ನಾಯಕರು ಬೆಂಗಳೂರಿಗೆ ವಾಪಸ್ ಆಗುವ ಲಕ್ಷಣಗಳಂತೂ ಗೋಚರಿಸ್ತಾ ಇಲ್ಲ. ಹೈಕಮಾಂಡ್ ಅಂತೂ ಅದರ ಬಗ್ಗೆ ಸ್ಪಷ್ಟಪಡಿಸಲಿಲ್ಲ. ಚರ್ಚೆ ಆಗಿದೆ, ಇನ್ನು ಅವರು ರಾಜ್ಯಕ್ಕೆ ತೆರಳುತ್ತಾರೆ, ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮವಾಗಿ ಆಡಳಿತವನ್ನು ಕೊಡುತ್ತೆ ಅನ್ನೋ ಸಂದೇಶವನ್ನು ಕೂಡ ಕೊಡಲಿಲ್ಲ. ಅಟ್ಲೀಸ್ಟ್ ಅದನ್ನು ಹೇಳಿದಿದ್ರೆ ಎಲ್ಲೋ ಒಂದು ಕಡೆ ನಾಯಕತ್ವದ ಬಗ್ಗೆ ಚರ್ಚೆ ಆಗಿದೆ, ಒಮ್ಮತಕ್ಕೆ ಬಂದಿಲ್ಲ, ಇನ್ನೊಂದಷ್ಟು ದಿನಗಳ ಕಾಲ ಅದು ಮುಂದುವರಿಯಬಹುದು ಅನ್ನೋ ಅಂದಾಜಿಗಾದರೂ ಬರಬಹುದಿತ್ತು. ಯಾವುದನ್ನೂ ಕೂಡ ಹೇಳದೆ ಅಡ್ಡಗೋಡೆ ಮೇಲೆ ಹೈಕಮಾಂಡೇ ದೀಪ ಇಟ್ಟಿದ್ಯಾ? ಹಾಗಿದ್ರೆ ಇನ್ನೂ ಕೂಡ ಆ ಗೊಂದಲದ ವಾತಾವರಣ ಮುಂದುವರೆದಿದೆಯಾ? ಇಂದಿರಾ ಭವನದಿಂದ ಬಂದಂತಹ ದೃಶ್ಯ, ಆ ಸಂದರ್ಭದಲ್ಲಿ ಸ್ವಲ್ಪ ಹಸನ್ಮುಖಿಯಾಗಿದ್ರು ಡಿ.ಕೆ. ಶಿವಕುಮಾರ್ ಅವರು, ನಗ್ತಾನೆ ಬಂದರು. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಗುಡ್ ನ್ಯೂಸ್ ಏನಾದರೂ ಸಿಗ್ತಾ ಅಥವಾ ಸಿಗಬಹುದಾ, ಅನೌನ್ಸ್ಮೆಂಟ್ ಆಗುತ್ತಾ ಅಂತ. ಆದರೆ ಅದಾಗಲಿಲ್ಲ. ಕರ್ನಾಟಕ ಭವನದಲ್ಲಿ ಗರಂ ಆದರು. ಇದರ ನಡುವೆ ಇದೀಗ ಖಾಸಗಿ ಸ್ಥಳದಲ್ಲಿ ಸಿದ್ದರಾಮಯ್ಯನವರು ಅತ್ಯಾಪ್ತ ಸಚಿವರ ಜೊತೆಗೆ ಸಭೆಯನ್ನು ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಇಲ್ಲಿಗೆ ಸಮಾಪ್ತಿ ಆಯಿತು. ರಾಜ್ಯಸಭೆ ಪರಿಷತ್ ಬಗ್ಗೆ ಮಾತ್ರ ನಾವು ಚರ್ಚೆಯನ್ನು ಮಾಡಿದ್ವಿ, ಬನ್ರಪ್ಪ ಇನ್ನು ಬೆಂಗಳೂರು ಹೋಗೋಣ ಅಂತ ಹೇಳಿ ಚರ್ಚೆಯನ್ನು ಮಾಡ್ತಿದ್ದಾರಾ, ಅಥವಾ ಈ ರೀತಿ ಚರ್ಚೆಗಳಾಗಿದೆ ಅನ್ನೋದನ್ನ ಈ ಸಚಿವರುಗಳ ಗಮನಕ್ಕೆ ತರ್ತಿದ್ದಾರಾ ಅನ್ನೋ ಕುತೂಹಲ. ಸಭೆಯಲ್ಲಿ ಆದಂತಹ ವಿಚಾರಗಳ ಕುರಿತಂತೆ ಆಪ್ತರೊಟ್ಟಿಗೆ ಸಭೆ, ತುರ್ತು ಸಭೆಯಲ್ಲಿ ಆಪ್ತ ಸಚಿವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಪ್ರಸ್ತಾಪಗಳ ಬಗ್ಗೆ ಆಪ್ತರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸಿಎಂ. ರಾಹುಲ್ ನೀಡಿದ ಆಫರ್ಗಳ ಬಗ್ಗೆ ಆಪ್ತರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ತುರ್ತು ಸಭೆಯಲ್ಲಿ ಆಪ್ತ ಸಚಿವರಿದ್ದಾರೆ ಸಿಎಂ ಒಟ್ಟಿಗೆ. ಅವರೆಲ್ಲರಿಗೂ ಕೂಡ ಬೆಳಗ್ಗಿಂದ ಆದಂತಹ ಬೆಳವಣಿಗೆಗಳು, ಏನೆಲ್ಲ ಮಾತುಕತೆ ಆಯಿತು, ಜೊತೆಗೆ ಯಾವ ರೀತಿ ಆಫರ್ ಅನ್ನ ನೀಡಿದ್ದಾರೆ, ಏನೆಲ್ಲ ಆಫರ್ಗಳನ್ನ ಕೊಟ್ಟಿದ್ದಾರೆ, ಆ ಕುರಿತಂತೆ ತುರ್ತು ಸಭೆಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಯಾರೆಲ್ಲ ಸಚಿವರು ಅಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಸಿಎಂ ಬೆನ್ನ ಹಿಂದೆ ಇದ್ದಂತಹ ಸಚಿವರು, ತುಂಬಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಸಚಿವರು. ಸಿಎಂ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ಹೇಳಿ ಅಂದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ಬ್ಯಾಟ್ ಬೀಸಿದಂಥವರು, ಇಲ್ಲ 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಬೇಕು, ಅವರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ನಡಿಬೇಕು ಅನ್ನುವಂತಹ ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ದಂತಹ ನಾಯಕರು. ಆದ್ರೆ ಈ ಒಂದು ಬೆಳವಣಿಗೆ ಆಗತ್ತೆ ಅನ್ನುವಂತಹ ವಿಚಾರ, ಒಂದು ಸೂಚನೆ ಕೆಲ ನಾಯಕರಿಗೆ, ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತಿತ್ತಾ ಅನ್ನುವಂತಹ ಪ್ರಶ್ನೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ನಿನ್ನೆ ದೆಹಲಿಗೆ ಬರುವಂತಹ ಸಂದರ್ಭದಲ್ಲೂ ಕೂಡ, ಬಂದಾದ ನಂತರದಲ್ಲೂ ಕೂಡ ಸಿಎಂ ಆಪ್ತ ಸಚಿವರು, ಆಪ್ತ ಶಾಸಕರು ದೆಹಲಿಗೆ ಬರ್ತಾರೆ. ಆದ್ರೆ ಡಿ.ಸಿ.ಎಂ ಆಪ್ತರು ಯಾರೂ ಕೂಡ ದೆಹಲಿಗೆ ಬಂದಿಲ್ಲ. ಅವರೆಲ್ಲರೂ ಕೂಡ ರಾಜ್ಯದಲ್ಲೇ ಉಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಇದ್ಕೊಂಡೇ ಡಿ.ಸಿ.ಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾದಂತಹ ವಿಚಾರ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಹೆಚ್ಚಿನದಾಗಿ ದೆಹಲಿಯ ಮೆಟ್ಟಿಲೇರಿದ್ರು, ದೆಹಲಿಗೆ ಬಂದಿದ್ರು. ಅವರ ಜೊತೆ ನಾವು ನಿಲ್ತೀವಿ, ನಾವು ಸಪೋರ್ಟ್ ಆಗಿ ನಿಲ್ತೀವಿ, ಯಾವುದೇ ವಿಚಾರ ಪ್ರಸ್ತಾಪ ಆದ್ರೂ ಕೂಡ ನಾವು ಬೆಂಬಲವಾಗಿರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬಂದಂತೆ ಕಾಣಿಸ್ತಾ ಇತ್ತು. ಈಗ ಆದಂತಹ ಬೆಳವಣಿಗೆಯನ್ನ ಗಮನಿಸೋದಾದ್ರೆ ಒಂದು ಸಣ್ಣ ಪುಟ್ಟ ಸೂಚನೆ ಸಿಕ್ಕಿದಂತೆ ಕಾಣಿಸ್ತಾ ಇತ್ತೆ. ಅವರಿಗೆಲ್ಲರಿಗೂ ಕೂಡ ಸೂಚನೆ ಇತ್ತು, ಹಾಗಾಗಿ ಅವರೆಲ್ಲರೂ ಕೂಡ ಬಂದಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ತುರ್ತು ಸಭೆ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅವರ ಜೊತೆಯಲ್ಲಿ ಜಾರ್ಜ್ ಇದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಭೈರತಿ ಸುರೇಶ್ ಅವರಿದ್ದಾರೆ.
ಮಹದೇವಪ್ಪ ಅವರಿದ್ದಾರೆ, ಅವರೆಲ್ಲರೂ ಕೂಡ ತುಂಬಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವ್ರು. ಹೀಗಾಗಿ ಇವರೊಟ್ಟಿಗೆ ಚರ್ಚೆಯನ್ನ ನಡೆಸಿ ಸಿಎಂ ಮತ್ತೆ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ಯಾಕೆಂದ್ರೆ ಒಂದೇ ಸಾರಿಗೆ ಈ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇದು ನಾಯಕತ್ವದ ವಿಚಾರದಲ್ಲಿ, ಅದರಲ್ಲೂ ಸಿಎಂ ಸ್ಥಾನದ ವಿಚಾರದಲ್ಲಿ ಬಂದಂತಹ ಮಾತುಕತೆ. ಹೀಗಾಗಿ ಒಂದ್ ಕಡೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರೆ ಅಂತಂದ್ರೆ ಅಷ್ಟು ಈಸಿನಾ? ಸಿದ್ದರಾಮಯ್ಯ ಅವರು ಅದಕ್ಕೆ ಓಕೆ ಅಂತಿದ್ದಾರಾ? ನೋ. ಸಿದ್ದರಾಮಯ್ಯ ಅವರು ತಮ್ಮ ಶಾಸಕರ ಬೆಂಬಲವನ್ನ ಈ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬರ್ತಲೇ ಇದ್ರು, ನನಗಿಷ್ಟು ಜನ ಶಾಸಕರ ಬೆಂಬಲ ಇದೆ. ಮತ್ತೆ ಅವರ ನಾಯಕತ್ವದ ಗುಣಗಳನ್ನ ಯಾರು ಅಲ್ಲಗಳೆಯುವಂತಿಲ್ಲ. ಅವರು ಸರ್ಕಾರವನ್ನ ನಡೆಸ್ತಾ ಇರುವಂತಹ ರೀತಿ, ಅವರಿಗಿರುವಂತಹ ನಾಲೆಡ್ಜ್ ಅದೆಲ್ಲವೂ ಕೂಡ ಅಲ್ಲಗಳೆಯುವಂತಿಲ್ಲ. ಆದ್ರೆ ನಾಯಕತ್ವ ಅಂದ್ರೆ 2028ರ ಚುನಾವಣೆಗೆ ಒಂದು ನಾಯಕತ್ವ ಬೇಕಾಗತ್ತೆ. ಜೊತೆಗೆ ಕೆಲ ನಾಯಕರು ಹೇಳ್ತಾ ಇದ್ದಂತಹ ಮಾತು, ಹೀಗಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನದ ಆಫರ್ ಏನಾದ್ರು ಕೊಟ್ಟಿದ್ದೇ ಆದಲ್ಲಿ ಮುಂದಿನ ಚುನಾವಣೆಗೆ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾ ಇದ್ರು. ಇನ್ನೂ ಕೆಲವಷ್ಟು ಜನ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸಿದ್ದೇ ಆದಲ್ಲಿ ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಎಫೆಕ್ಟ್ ಅನ್ನ ಅನುಭವಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ರು. ಹೀಗಾಗಿ ಈ ಸಭೆಯ ನಂತರದಲ್ಲಿ ಮತ್ತೇನಾದ್ರೂ ಮಾತುಕತೆ ನಡೆಸ್ತಾರಾ, ಸುದ್ದಿಗೋಷ್ಠಿಯನ್ನ ನಡೆಸ್ತಾರಾ, ಹೈಕಮಾಂಡ್ ಮತ್ತೇನಾದ್ರೂ ಹೇಳುತ್ತಾ? ಕಾದ್ ನೋಡ್ಬೇಕಿದೆ. ನಮ್ಮ ಜೊತೆ ಮಹೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಜಾರ್ಜ್ ಮನೆಯಲ್ಲಿದ್ದಾರೆ, ಆಪ್ತ ಸಚಿವರ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಇನ್ನೊಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಭವನದತ್ತ ತೆರಳಿದ್ದಾರೆ. ಈಗ ಈ ಇಬ್ಬರು ನಾಯಕರು ಇನ್ನೂ ಎಷ್ಟು ಹೊತ್ತು ದೆಹಲಿಯಲ್ಲಿ ಇರ್ತಾರೆ? ರಾಜ್ಯಕ್ಕೆ ವಾಪಸ್ ಆಗುವಂತಹ ಸಾಧ್ಯತೆಗಳಿದೆಯಾ? ಅಥವಾ ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿದೆ, ಇನ್ನೂ ಇರುವಂತೆ ಸೂಚನೆ ಏನಾದ್ರೂ ಕೊಟ್ಟಿದೆಯಾ? ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಗೊತ್ತಾಗಿದೆಯಾ ಮಹೇಶ್? ಮಧುಶ್ರೀ, ಖಂಡಿತ ಇವತ್ತು ನಡೆದಂತ ಸಭೆ ಒಂದಷ್ಟು ಗೊಂದಲಕ್ಕೆ ತೆರಳುವಂತ ಪ್ರಯತ್ನ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇತ್ತು. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಅದು ಕಾಣ್ತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾರಥಾನ್ ಮೀಟಿಂಗ್ ನಡೆದ್ರು ಕೂಡ ಯಾರಿಗೂ ಕೂಡ ಏನು ಸಮಾಧಾನ ಹೊಂದಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗ ಕೊಂಚ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬೇಜಾರಾಗಿದ್ದಾರೆ, ಅತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಬೇಜಾರಾಗಿದ್ದಾರೆ ಅನ್ನೋ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಇಬ್ಬರಿಗೂ ಕೂಡ ಸರಿಸಮಾನಾದಂತ ವಾದ ಅಲ್ಲಿ ಮಂಡನೆ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಮುಲಾ ಮಚ್ಚೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಇದು ಯಶಸ್ವಿ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಏನು ಮ್ಯಾರಥಾನ್ ಮೀಟಿಂಗ್ ಸಭೆಯಲ್ಲಿ ಅತಿ ಹೆಚ್ಚಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತಾಡುವಂತ ಪ್ರಯತ್ನ ಮಾಡಿದ್ರು. ಇದಾದ ನಂತರ ಕೊನೆ ಕ್ಷಣದಲ್ಲಿ 10ರಿಂದ 15 ನಿಮಿಷಗಳ ಕಾಲ ಡಿಸಿಎಂ ಡಿ.ಕೆ. ಶಿವಕುಮಾರ್ ಜೊತೆ ಚರ್ಚೆ ಕೂಡ ಮಾಡಿರುವಂತದ್ದು. ಅದು ಸಮಾಧಾನ ತಂದಿಲ್ಲ. ಇವತ್ತು ಅಂತಿಮವಾಗಿ ನಮಗೆ ಒಂದು ಉತ್ತರನ ಕೊಡಿ ಅನ್ನೋದು ಕೂಡ ವಾದ ಮಾಡುವಂತ ಅಂದ್ರೆ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸರಿಸುಮಾರು 2.5 ವರ್ಷ ಆಯ್ತು, ಮತ್ತೆ 3 ವರ್ಷಗಳ ಕಾಲ ಮುಗಿದಿದ್ರು ಕೂಡ ನಮ್ಗೆ ಉತ್ತರ ನೀಡಿಲ್ಲ. ಹೀಗಾಗಿ ಇವತ್ತು ಬಗೆಹರಿಸಿ ಅನ್ನೋದು ಕೂಡ ಹೈಕಮಾಂಡ್ ಮುಂದೆ ಅವರು ಅಲವತ್ತನ್ನು ತೋಡ್ಕೊಂಡಿದ್ರು. ಆದ್ರೆ ಹೈಕಮಾಂಡ್ ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದೇನೆ ಕೇವಲ ಈಗ ರಾಜ್ಯಸಭೆ MLC ಚುನಾವಣೆ ಮಾತ್ರ ನಾವು ಅದನ್ನ ಪ್ರಸ್ತಾಪ ಮಾಡಿದ್ದೀವಿ, ಯಾವುದೇ ರೀತಿ ಗೊಂದಲಗಳನ್ನ ನೀವೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪನ ಮಾಧ್ಯಮಗಳ ಮೇಲೆ ಪ್ರತಿಕ್ರಿಯೆ ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲವನ್ನ ಮುಂದುವರೆಸಂತ ಮತ್ತೆ ಮುಂದಕ್ಕೆ ಹೋಗುವಂತ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, GBA ಚುನಾವಣೆ ಆಗಿರ್ಬೋದು, ಮತ್ತೆ ಇದ್ರ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ ಕೂಡ ಆಗ್ರಹಕ್ಕೆ ಏನು ಸಿಎಂ ಸಿದ್ದರಾಮಯ್ಯ ಒತ್ತಡ ಇರುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನ ಎದುರಾಕೊಂಡು ಡಿಸಿಎಂ ಡಿ.ಕೆ. ಶಿವಕುಮಾರ್ನ ಸಿಎಂ ಸ್ಥಾನ ಕೊಡೋದಕ್ಕೆ ಹೈಕಮಾಂಡ್ ಅದಕ್ಕೆ ಅಷ್ಟೊಂದು ಏನೋ ಈಗ ಸದ್ಯದ ಮಟ್ಟಿಗೆ ಅದೆಲ್ಲ ಬೆಂಬಲ ಕೂಡ ಬೇಕಾಗುತ್ತೆ. ಹೀಗಾಗಿ ಸಚಿವರು ಶಾಸಕರ ಜೊತೆ ಈಗ ಏನು ದೆಹಲಿಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಮಾಹಿತಿಯನ್ನು ಕೂಡ ಹೈಕಮಾಂಡ್ ವರದಿ ತರಿಸಿಕೊಂಡಿರುವಂತದ್ದು. ಹೀಗಾಗಿ ಏನು ಈ ಒಂದು ಸಭೆ ಮೇಲ್ನೋಟಕ್ಕೆ ಯಶಸ್ವಿ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಮಧುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.